ಸ್ನೇಹಿತರೆ ನಮಸ್ಕಾರ. ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಹೇಳಿದ್ದೀನಿ. ಲೈವ್ ಮಾರ್ಕೆಟಲ್ಲಂತೂ ನಿಮಗೆ ಯಾವುದೇ ಥರದ ಕಾಲ್ ಟಿಪ್ಸ್ ನಾನು ಪ್ರೊವೈಡ್ ಮಾಡೋದಿಲ್ಲ. ಕಲಿಬೇಕು ಅನ್ನೋರು ನಂದು ನೆಕ್ಸ್ಟ್ ಏಪ್ರಿಲ್ 4ಕ್ಕೆ ಇರುತ್ತೆ, ಜಾಯ್ನ್ ಆಗಿ ಕಲೀರಿ. ಏಪ್ರಿಲ್ 4ರ ತನಕ ನಾನು ಯಾವುದೇ ಕ್ಲಾಸಸ್ ಕೂಡ ಮಾಡೋಕ್ಕೆ ನನಗೂ ಸಮಯ ಇಲ್ಲ. ಆ್ಯಂಡ್ ಮೋರೆವರ್ ನಾನು ಕೂಡ ಐ ಗೆಸ್ ಇನ್ನು ಏಪ್ರಿಲ್ 1 ತನಕ ನಿಮಗೆ ವೀಡಿಯೋಸ್ ಅಪ್ಲೋಡ್ ಮಾಡಲಿಕ್ಕೆ ನಾನು ಅವೈಲೇಬಲ್ ಇರ್ತೀನಿ ಅನ್ನೋ ಡೌಟೇ. ಹಾಗಾಗಿನೇ ಇವತ್ತು ಮಧ್ಯಾಹ್ನನೇ ಹೊರಡ್ತಾ ಇದ್ದೀನಿ ನಾನು, ಸ್ವಲ್ಪ ಪರ್ಸ್ನಲ್ ವರ್ಕ್ಸ್ ಇರೋದ್ರಿಂದ. ಇವತ್ತು ಟ್ರೇಡ್ ಕೂಡ ಮಾಡಿಲ್ಲ, ಬಿಕಾಸ್ ನಾನು ಬಂದಿದ್ದೆ ಮನೆಗೆ ಇವಾಗ. ಬಿಕಾಸ್ ನಿನ್ನೆನೇ ಹೇಳ್ದಾಗೆ ಸ್ವಲ್ಪ ಪರ್ಸ್ನಲ್ ಹೆಲ್ತ್ ಅಪ್ಸೆಟ್ಸ್ಗಳು ಫ್ಯಾಮಿಲಿಯಲ್ಲಿ ಇರೋದ್ರಿಂದ ನಾನು ಸ್ವಲ್ಪ ಬ್ಯುಸಿ ಆದೆ. ಆ್ಯಂಡ್ ಮೋರೆವರ್ ನಾನು ಇವಾಗ ಬಂದು ನೋಡಿದಾಗ ಮಾರ್ಕೆಟಲ್ಲಿ ಎಲ್ಲೂ ಟ್ರೇಡ್ಸೇ ಇಲ್ಲ. ಆಲ್ಮೋಸ್ಟ್ ಮಾರ್ಕೆಟ್ ಎಲ್ಲ ಟ್ರೇಡ್ಸ್ನು ಫಿನಿಷ್ ಮಾಡೋಗಿದೆ. ಇಲ್ಲಿಂದ ನೀವಿನ್ನು ಟ್ರೇಡ್ ಮಾಡೋಕ್ಕೆ ಹೋದರೆ ನೀವು ಮಾರ್ಕೆಟಲ್ಲಿ ಹಿಟ್ ಬ್ಯಾಕ್ ಆಗೋದು ಗ್ಯಾರಂಟಿ. ಹಾಗಾಗಿನೇ ಇಲ್ಲೆಲ್ಲೂ ಟ್ರೇಡ್ ಮಾಡೋವಂಥ ಝೋನ್ ಅಲ್ಲ ಇದು. ಲೆಟ್ಸ್ ಸಿ, ಇವತ್ತು ನಿಮಗೆ ಟ್ರೇಡ್ ಸಿಗಲಿಲ್ಲ ಅಂದರೂ ಪರವಾಗಿಲ್ಲ. ಬಿಕಾಸ್ ನಮಗೆ ಟ್ರೇಡ್ ಸಿಗಲಿಲ್ಲ ಅಂದಾಗ ಯಾವತ್ತೂ ಕೂಡ ಲೈಕ್ ರಿಸ್ಕ್ ತೊಗೊಂಡು ಟ್ರೇಡ್ ಮಾಡೋದು ತುಂಬಾ ದೊಡ್ಡ ತಪ್ಪು. ಆದಷ್ಟು ಆವತ್ತಿನ ದಿನಗಳನ್ನ ಅವಾಯ್ಡ್ ಮಾಡಿ, ಏನೂ ಕಳ್ಕೊಳ್ಳಲ್ಲ ನೀವು, ಓಕೆನಾ. ಇವಾಗ ಟ್ರೇಡ್ ಸಿಕ್ಕಿಲ್ಲಪ್ಪ ಅಂದರೆ ನೋ ಪ್ರಾಬ್ಲಮ್, ನಾಳೆ ಟ್ರೇಡ್ ಮಾಡೋಣ. ಟ್ರೇಡ್ ಸಿಗಲಿಲ್ಲ ಅನ್ನೋದು ಇಂಪಾರ್ಟೆಂಟ್ ಅನ್ನೋದಕ್ಕಿಂತಲೂ ಲೈಕ್ ನಮಗೆ ಟ್ರೇಡ್ ಆಗೋದು ಇವತ್ತಿಂದ ಆಪರ್ಚುನಿಟಿ ಇಲ್ಲ ಅಂದಾಗ ವಿ ವಿಲ್ ವೆಯ್ಟ್ ಮಾಡಿ ಟ್ರೇಡ್ ಮಾಡೋದು ತುಂಬಾ ಇಂಪಾರ್ಟೆಂಟು. ಅದೇ ರೀಸನ್ಗೆ ಇವತ್ತು ನನಗೆ ಯಾವುದೇ ಟ್ರೇಡ್ ಸಿಕ್ಕಿಲ್ಲ. ಬಟ್ ಇವತ್ತು ಈ ಮಾರ್ಕೆಟಲ್ಲಿ ಟ್ರೇಡ್ಸ್ ಎಲ್ಲಿತ್ತು, ಈಸಿಯಾಗಿ ಎಲ್ಲಿತ್ತು ಅನ್ನೋದನ್ನು ಹೇಳ್ತೀನಿ ಕೇಳಿ. ಆ್ಯಕ್ಚುಲಿ ಈ ಲೈನ್ ಏನು ನೋಡ್ತೀರಲ್ಲ, ಬೆಳಗ್ಗೆ ಅದು ಇಲ್ಲಿತ್ತು, ಓಕೆನಾ. ಪಿಕ್ಚರ್ ಪರ್ಫೆಕ್ಟ್ ಎಂಟ್ರಿ. ಇಷ್ಟು ದೂರ ನೀವು ಕ್ಯಾಪ್ಚರ್ ಮಾಡಲಿಲ್ಲ ಅಂದ್ರೂ ಇಷ್ಟು ಒಳಗಡೆ ನಿಮ್ಮ ಪ್ರಾಫಿಟ್ನ ಮಾಡ್ಕೊಳ್ಳೋ ಅಂಥ ಒಂದು ಟ್ರೇಡು. ಸೆಕೆಂಡ್ ಟ್ರೇಡು, ಆಫ್ಟರ್ ಬ್ರೇಕ್ಔಟ್ ನೀವು ಟ್ರೇಡ್ ತೊಗೊಂಡಿದ್ರೆ ದಿಸ್ ವಾಸ್ ದ ಪಿಕ್ಚರ್ ಪರ್ಫೆಕ್ಟು. ಅಗೇನ್ ಸೆಕೆಂಡ್ ಟ್ರೇಡು. ಥರ್ಡ್ ಟ್ರೇಡು ಸೇಮ್ ಲೆವೆಲ್ ರಿಟ್ರೇಸ್ಮೆಂಟಿಗೆ ಬಂದಾಗ ಟ್ರೇಡ್ ಮಾಡಿದರೆ ಥರ್ಡ್ ಟ್ರೇಡು. 3 ಟ್ರೇಡ್ಸ್ ಇನ್ ಅ ಡೇ. ಅದಕ್ಕಿಂತ ಬೇಕಾ ನಿಮಗೆ? ಈಸಿಯಾಗಿ ಮಾರ್ಕೆಟು 3 ಟ್ರೇಡ್ನ ಕೊಟ್ಟಿದೆ. 3 ಟ್ರೇಡ್ಗಿಂತ ಜಾಸ್ತಿ ನಮಗೂ ಟ್ರೇಡ್ಸ್ಗಳು ಬೇಕಿರೋದಿಲ್ಲ. 3 ಟ್ರೇಡಲ್ಲಿ ನೀವು ಟ್ರೇಡ್ ಮಾಡಿ ಯು ಕ್ಯಾನ್ ಮೇಕ್ ಮನಿ ವೆರಿ ಈಸಿಲಿ ಅಲ್ವಾ. ಇದಾದಮೇಲೆ ಮಾರ್ಕೆಟ್ ಮತ್ತೇನು ಎಲ್ಲೂ ಹೋಗಿಲ್ಲ. ಮಾರ್ಕೆಟ್ ಕಂಪ್ಲೀಟ್ಲಿ ಸೈಡ್ವೇಸ್ ಆಗಿದೆ. ದಟ್ಸ್ ಓಕೆ, ಬಿಕಾಸ್ ಮಾರ್ಕೆಟ್ ನೇಚರ್ ಅದು, ಸೈಡ್ವೇಸ್ ಆಗಲೇಬೇಕು. ಸೈಡ್ವೇಸು, ಅಪ್ ಸೈಡು, ಡೌನ್ ಸೈಡು, ಇದೆಲ್ಲ ಕ್ವೈಟ್ ಕಾಮನ್ ಮಾರ್ಕೆಟಲ್ಲಿ. ಇದು 3 ಟ್ರೇಡ್ ಆದಮೇಲೆ ಮತ್ತೆ ಮಾರ್ಕೆಟಲ್ಲಿ 4ನೇ ಟ್ರೇಡು ಅಂತ ನೀವೇನೋ ಟ್ರೇಡ್ ಮಾಡೋಕ್ಕೆ ಹೋಗಿದ್ರೆ ಅಗೇನ್ ಲೈಕ್ ಸೇಮ್ ಲೆವೆಲಿಂದ ಬೈಯಿಂಗ್ ಪ್ರೆಷರು, ಒನ್ ಮೋರ್ ಬೈಯಿಂಗ್ ಪ್ರೆಷರ್ ಇಲ್ಲಿಂದ ತೊಗೊಂಡಿದ್ರೆ ಯು ಕ್ಯಾನ್ ಮೇಕ್ ಇಟ್ ಮನಿ. ಅಗೇನ್ ಇಲ್ಲಿಂದ ತೊಗೊಂಡಿದ್ರು ವಿ ಕ್ಯಾನ್ ಮೇಕ್ ಇಟ್ ಮನಿ. ಬಟ್ ನಾನು ಇವಾಗ ಬಂದು ನೋಡೋಷ್ಟರಲ್ಲಿ ಇಲ್ಲಿದೆ ಮಾರ್ಕೆಟು. ಇಲ್ಲಿದ್ದಾಗ ಮಾರ್ಕೆಟಲ್ಲಿ ದುಡ್ಡು ಮಾಡೋ ಪ್ಲೇಸ್ ಆಯಿತು. ನೋ, ಇಟ್ ಈಸ್ ನಾಟ್ ಎ ಪ್ಲೇಸ್ ಟು ಮೇಕ್ ಮನಿ, ಓಕೆನಾ. ಇಲ್ಲಿ ಬಂದಮೇಲೆ ನೀವೆಲ್ಲಿಂದ ಅಂತ ದುಡ್ಡು ಮಾಡ್ತೀರಾ? ಇಲ್ಲೆಲ್ಲೂ ನಿಮಗೆ ಲೈಕ್ ಮಾರ್ಕೆಟಲ್ಲಿ ಇಷ್ಟು ದೂರದಿಂದ ಮೂವ್ ಆಗಿದೆ, ಮೂಮೆಂಟು ಮಿಸ್ ಆಗಿದೆ ಅಂದಾಗ ನೀವು ಇಲ್ಲಿ ಬಂದು ಟ್ರೇಡ್ ಮಾಡೋದು ಕಂಪ್ಲೀಟ್ಲಿ ಅದು ನಿಮ್ಮ ಮಿಸ್ಕನ್ಸೆಪ್ಷನು, ಮಿಸ್ ಅಸಂಪ್ಷನ್ ಕೂಡ. ನೀವು ಅಲ್ಲಿ ಬಂದು ಟ್ರೇಡ್ ಮಾಡೋದು ತುಂಬಾ ದೊಡ್ಡ ತಪ್ಪು. ಮಾರ್ಕೆಟಲ್ಲಿ ತುಂಬ ಸಿಂಪಲ್ ಟ್ರೇಡ್ಸ್ ಇದ್ದಿದ್ದು, ಬೆಳಗ್ಗೆ 1 ಟ್ರೇಡು, ಸೆಕೆಂಡ್ ಟ್ರೇಡು, ಥರ್ಡ್ ಟ್ರೇಡು, ಫೋರ್ತ್ ಟ್ರೇಡು. ನಾವು ಇಟ್ ಈಸ್ ಬಿಕಮ್ ಮಾರ್ಕೆಟಲ್ಲಿ ಕಂಪ್ಲೀಟ್ ಸೈಡ್ವೇಸು. ಇಲ್ಲಿಂದ ನಿಮಗೆ ಯಾವುದೇ ಟ್ರೇಡ್ಸು ಅದು ಇದು ಇನ್ನೇನು ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಹೋಗ್ಬಿಡಿ. ಬಿಕಾಸ್ ಮಾರ್ಕೆಟ್ ಇವತ್ತಿನ ರೇಂಜ್ನ ಕಂಪ್ಲೀಟ್ ಮಾಡೋಗೋಗಿದೆ. ನಾಳೆಗೆ ಏನಾಗ್ಬೋದು ಅನ್ನೋ ಸ್ಟೂಡೆಂಟ್ಸ್ಗೆ ಅಪ್ಡೇಟ್ಸ್ನ ನಾನು ಆಗ್ತಲೇ ಇರ್ತೀನಿ. ನಾನಿನ್ನು ನಿಮಗೆ ಯೂಟ್ಯೂಬಲ್ಲಿ ಅವೈಲೇಬಲ್ ಇರೋದೇ ಇನ್ನು ಸೋಮವಾರ ರಜೆ ಇರೋದ್ರಿಂದ ಮಂಗಳವಾರದಿಂದ ಸಿಗ್ತೀನಿ. ಅಂದರೆ ಏಪ್ರಿಲ್ 1 ನಾನು ಅವೈಲೇಬಲ್ ಇರ್ತೀನಿ. ಏಪ್ರಿಲ್ 1 ಕಾನ್ಸ್ಟೆಂಟಾಗಿ ನಾನು ಕೂಡ ಟ್ರೇಡ್ ಮಾಡ್ತೀನಿ. ಬಿಕಾಸ್ ಸ್ಟಡಿ ಮೇಡಿ ಥಿಂಗ್ಸ್ ಆಗಿದೆ. ಈ ಮಂತಲ್ಲಿ ಏನೂ ಹೆಚ್ಚಿಗೆ ಪ್ರಾಫಿಟ್ ಕೂಡ ಮಾಡೋಕ್ಕೆ ಹೋಗಿಲ್ಲ, ಹೆಚ್ಚಿಗೆ ಇದು ಕೂಡ ಆಗಿಲ್ಲ. ಆಲ್ಮೋಸ್ಟ್ ಕಾಸ್ಟಲ್ಲೇ ಕ್ಲೋಸ್ ಮಾಡ್ಕೊಂಡಿದ್ದೀನಿ ಅಂದ್ಕೊಳ್ಳಿ. ಬಿಕಾಸ್ ಹಾಗಾಗಿನೇ ನಾನು ಮತ್ತೆ ಈ ಮಂತಿಂದ ಇನ್ನು ಈ ಫಿನಾನ್ಷಿಯಲ್ ಇಯರ್ ಕೂಡ ಮುಗಿದೋಗಿದೆ. ಇನ್ನೇನು ಏಪ್ರಿಲ್ 1 ವಿ ಲುಕ್ ಫಾರ್ ಫ್ರೆಶ್ ಟ್ರೇಡಿಂಗ್ ಕಾನ್ಸೆಪ್ಟ್ಸ್. ಓಕೆ, ನಿಮಗೂ ಕೂಡ ನೀಟಾಗಿ ಟ್ರೇಡ್ ಮಾಡಿ ಕಲೀರಿ ಅಂತ ಹೇಳ್ತಾ ಈ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್. ಲೆಟ್ಸ್ ಮೀಟ್ ಅಪ್ ಆನ್ ಟ್ಯೂಸ್ಡೇ. ಏಪ್ರಿಲ್ 1 ಅವೈಲೇಬಲ್ ಇರ್ತೀನಿ. ಯುಗಾದಿ ಹಬ್ಬ ಇರೋದ್ರಿಂದ ನಾನು ಕೂಡ ಅವೈಲೇಬಲ್ ಇಲ್ಲ. ಹಾಗಾಗಿ ಫ್ಯಾಮಿಲಿ ಎಲ್ಲ ಒಂದು ಪ್ಲೇಸಲ್ಲಿ ಟುಗೆದರಲ್ಲಿ ಸೇರ್ತಿದ್ದೀವಿ. ಹಾಗಾಗಿನೇ ಓಕೆ, ಥ್ಯಾಂಕ್ ಯು ಆಲ್.